ಅಮಾವಾಸ್ಯೆಯ ಸಂಭ್ರಮ ಗರಿಗೆದರಿದೆ. ದೇಶಾದ್ಯಂತ ಕೋಟ್ಯಂತರ ಜನ ಬಂದು ಮೇಳೈಸ್ತಾ ಇದ್ದಾರೆ. ಮೌನಿ ಅಮಾವಾಸ್ಯೆಯ ಪವಿತ್ರ ಸ್ನಾನ ಏನು ನಾಳೆ ನಡೆಯಲಿದೆ. ಇವತ್ತು ರಾತ್ರಿ 7:30ಯಿಂದ ಮೌನಿ ಅಮಾವಾಸ್ಯೆ ಆರಂಭ ಆಗುತ್ತೆ. ಉದಯ ಕಾಲ ಅಂದ್ರೆ ನಾಳೆ ಸೂರ್ಯೋದಯದ ನಂತರ ಮೌನಿ ಅಮಾವಾಸ್ಯೆ ಇರುತ್ತೆ. ಆ ಪುಣ್ಯ ಸ್ನಾನಕ್ಕಾಗಿ ದೇಶದೆಲ್ಲೆಡೆಯಿಂದ ಭಕ್ತರು ಪ್ರಯಾಗ್ರಾಜ್ಗೆ ಆಗಮಿಸ್ತಾ ಇದ್ದಾರೆ. ನಾಳೆಯ ಸ್ನಾನಕ್ಕಾಗಿ ಭಕ್ತ ಸಾಗರವೇ ಹರಿದು ಬಂದಿದೆ. ಒಂದು ಕಡೆ ಮಹಾಕುಂಭ ಮೇಳದಲ್ಲಿ ಇಷ್ಟೊಂದು ಜನ ಆದ್ರೆ ಮತ್ತೊಂದು ಕಡೆ ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥ ಮಂದಿರದಲ್ಲೂ ಕೂಡ ಜನೋಜನ, ಹಾಗೆಯೇ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲೂ ಕೂಡ ಎತ್ತ ನೋಡಿದ್ರು ಭಕ್ತ ಸಾಗರ. ಮಹಾಕುಂಭ ಮೇಳಕ್ಕೆ ಬರುವವರು ಕಾಶಿಗೂ ಹೋಗ್ತಾ ಇದ್ದಾರೆ, ಮಹಾಕುಂಭ ಮೇಳಕ್ಕೆ ಬರುವವರು ಅಯೋಧ್ಯೆಗೂ ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಮೂರೂ ಸ್ಥಳಗಳಲ್ಲಿ ಸನಾತನಿ ಸಮುದ್ರವೇ ಹರಿದಿದೆ. ಇಡೀ ಜಗತ್ತು ನಿಬ್ಬೆರಗಾಗಿ ನೋಡ್ತಾ ಇರತಕ್ಕಂತಹ ದೃಶ್ಯಗಳು ಭಾರತದ ಹೃದಯ ಭಾಗದಲ್ಲಿ ನಡೀತಾ ಇದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳದ ವೈಭವೋಪೇತ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ನೋಡ್ತಾ ಇರ್ತಕ್ಕಂಥದ್ದು ಪ್ರಯಾಗ್ರಾಜ್ನ ದೃಶ್ಯ. ಇದು ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ವಾರಣಾಸಿಯ ದೃಶ್ಯ. ವಾರಣಾಸಿಯಲ್ಲೂ ಕೂಡ ಅಷ್ಟೇ ಜನ ತುಂಬಿ ತುಳುಕ್ತಾ ಇದ್ದಾರೆ. ಪ್ರಯಾಗ್ರಾಜ್ಗೆ ಬಂದವರು ವಾರಣಾಸಿಗೂ ಬರ್ತಾ ಇದ್ದಾರೆ. ಹಾಗಾಗಿ ಅಲ್ಲೂ ಜನಸಾಗರವೇ ಹರಿದಿದೆ. ನೋಡಿ, ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಣ್ಣು ಹಾಯಿಸಿದಷ್ಟರವರೆಗೂ ಜನರೇ ಕಾಣ್ತಾ ಇದ್ದಾರೆ. ಇದು ವಾರಣಾಸಿಯ ದೃಶ್ಯ. ಕಾಶಿ ವಿಶ್ವನಾಥ ಮಂದಿರಕ್ಕೆ ಹೋಗೋದಕ್ಕೆ ದೊಡ್ಡ ಕ್ಯೂ ಇದೆ. ಮತ್ತೊಂದು ಕಡೆ ರಾಮನೂರು ಅಯೋಧ್ಯೆ, ಅಲ್ಲೂ ಕೂಡ ಕಣ್ಣು ಹಾಯಿಸಿದಷ್ಟುದ್ದಕ್ಕೂ ಕೂಡ ಜನಸಾಗರ. ರಾಮ ಮಂದಿರ ಜನರಿಂದ ತುಂಬಿ ತುಳುಕ್ತಾ ಇದೆ. ಸಹಸ್ರ ಸಂಖ್ಯೆಯಲ್ಲಿ ಅಯೋಧ್ಯೆಗೂ ಕೂಡ ಜನ ಆಗಮಿಸ್ತಾ ಇದ್ದಾರೆ. ಮೂರು ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಹೇಗೆ ಸನಾತನಿ ಸಮುದ್ರ ನೆರೆದಿದೆ ಅಂತ ಪ್ರಯಾಗ್ರಾಜ್ನಲ್ಲಿ, ವಾರಣಾಸಿಯಲ್ಲಿ ಹಾಗೂ ರಾಮನೂರು ಅಯೋಧ್ಯೆಯಲ್ಲಿ ಜನ ತುಂಬಿ ತುಳುಕ್ತಾ ಇದ್ದಾರೆ. ಲಕ್ಷ ಸಂಖ್ಯೆಯಲ್ಲಿ ಸನಾತನಿಗಳು, ಸನಾತನ ಧರ್ಮದ ಪ್ರೇಮಿಗಳು ಬಂದು ನೆರೀತಾ ಇದ್ದಾರೆ ಮೌನಿ ಅಮಾವಾಸ್ಯೆಯ ಪುಣ್ಯ ಸಂದರ್ಭಕ್ಕಾಗಿ. ನೀವು ಪ್ರಯಾಗ್ರಾಜ್ನ ಜನಸಾಗರ ಯಾವ ರೀತಿನಲ್ಲಿದೆ, ಮೌನಿ ಅಮಾವಾಸ್ಯೆಗೋಸ್ಕರ ಯಾವ ರೀತಿನಲ್ಲಿ ಅಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ಪ್ರಯಾಗ್ರಾಜ್ನಿಂದ ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡಿ, ದೇವಭೂಮಿ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳಕ್ಕೆ ಆಗಮಿಸುತ್ತಿರುವಂತ ಯಾತ್ರಿಕರ ಸಂಖ್ಯೆ ದುಪ್ಪಟ್ಟಾಗ್ತಾ ಇದೆ. ಪ್ರತಿದಿನವೂ ಕೂಡ ಯಾತ್ರಿಕರ ಸಂಖ್ಯೆ ದ್ವಿಗುಣವಾಗುತ್ತಿದೆ. ನೋಡಿ, ನೀವು ಗಮನಿಸ್ತಾ ಇದ್ರಲ್ಲ, ಯಾತ್ರಿಕರು ಸಾಗರೋಪಾದಿಯಲ್ಲಿ ಸುನಾಮಿ ರೀತಿಯಲ್ಲಿ ಯಾತ್ರಿಕರು ಮಹಾ ಕುಂಭಮೇಳಕ್ಕೆ ಆಗಮಿಸುತ್ತಿರೋದನ್ನ ಗಮನಿಸ್ತಾ ಇದ್ದೀವಿ. ಇನ್ನೊಂದು ದಿನ ಕಳೆದರೆ ಮೌನಿ ಅಮಾವಾಸ್ಯೆ. ಮೌನಿ ಅಮಾವಾಸ್ಯೆಗೆ ಶಾಹಿ ಸ್ನಾನ, ಪವಿತ್ರವಾದಂತ ಸ್ನಾನ ಇದೆ. ಹಾಗಾಗಿ ಬರುವಂತ ಯಾತ್ರಿಕರ ಸಂಖ್ಯೆ ಪ್ರತಿ ದಿನವೂ ಕೂಡ ದುಪ್ಪಟ್ಟಾಗ್ತಾ ಇದೆ. ಅದನ್ನ ನಿಭಾಯಿಸೋದಕ್ಕೆ ಇಲ್ಲಿನ ಯೋಗಿ ಸರ್ಕಾರ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆಗಳನ್ನ ಮಾಡಿಕೊಂಡಿದೆ. ಅದರ ಹೊರತಾಗಿಯೂ ಕೂಡ ಜನರ ಹರಿವು ಹೆಂಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಯಾವ್ಯಾವ ಭಾಗದವರು ಇವರು, ಸನಾತನಿಗಳ ಸಮಾಗಮ ನೋಡಿ, ಕೋಟಿ ಸಂಖ್ಯೆಯಲ್ಲಿ. ನಿನ್ನೆ ಒಂದೇ ದಿನವೇ 2.5 ಕೋಟಿ ಜನ ಸ್ನಾನವನ್ನು ಮಾಡಿದ್ರು ಸಂಗಮದಲ್ಲಿ. ಇವತ್ತು ಬರುವಂತ ಯಾತ್ರಿಕರ ಸಂಖ್ಯೆ ನಿನ್ನೆಗಿಂತಲೂ ಕೂಡ ಅಧಿಕವಿದೆ. 29ನೇ ತಾರೀಕಿಗೆ ಮೌನಿ ಅಮಾವಾಸ್ಯೆ ಇದೆ. 29ನೇ ತಾರೀಕಿಗೆ ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಭೇದವಿಲ್ಲದೆ ಬರುವಂತ ಗಂಗಾಮಯ್ಯ ಸಾವಿರ ಅಲ್ಲ ಕೋಟಿ ಸಂಖ್ಯೆಯಲ್ಲಿ ಬರುವಂತ ಯಾತ್ರಿಕರು, ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಯೋಗಿ ಸರ್ಕಾರ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ. ಬ್ಯಾರಿಕೇಡ್ ಗಳನ್ನ ಹಾಕಿದ್ದಾರೆ, ವಾಹನಗಳನ್ನ ತಡಿತಾ ಇದ್ದಾರೆ. ಯಾವ ಪಾಸು, ಯಾವುದೇ ವೆಹಿಕಲ್ ಗಳಿಗೂ ಕೂಡ ಎಂಟ್ರಿ ಇಲ್ಲ. ಯಾತ್ರಿಕರನ್ನ ಹೊರತುಪಡಿಸಿ ಬೇರೆ ಏನೂ ಕೂಡ ಇಲ್ಲ. ಇಲ್ಲಿ ಸುನಾಮಿಯ ರೀತಿಯಲ್ಲಿ ಕಂಡಲ್ಲೆಲ್ಲ ಜನರೇ ಕಾಣಿಸ್ತಾ ಇದ್ದಾರೆ. ಕರ್ನಾಟಕ ಸೇರಿದಂತೆ ದೇಶದ ಮೂಲೆಯಿಂದ ಬರುವಂತ, ಹೌದೌದೌದು, ಬನ್ನಿ ಈ ಕಡೆ, ದೇಶದ ಮೂಲೆಯಿಂದ. ನಮಸ್ಕಾರ ಸರ್, ರಾಜಸ್ಥಾನ್ ಸೇ. ನಮಸ್ಕಾರ. ನಾವು ಬೆಂಗಳೂರು.
ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ದಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಮಹಾಕುಂಭಮೇಳದಲ್ಲಿ ಮೌನಿ ಅಮಾವಾಸ್ಯೆಯ ಸಂಭ್ರಮ ಗರಿಗೆದರಿದೆ. ದೇಶಾದ್ಯಂತ ಕೋಟ್ಯಂತರ ಜನ ಬಂದು ಮೇಳೈಸ್ತಾ ಇದ್ದಾರೆ. ಮೌನಿ ಸ್ನಾನ, ಮೌನಿ ಅಮಾವಾಸ್ಯೆಯ ಪವಿತ್ರ ಸ್ನಾನ ಏನು ನಾಳೆ ನಡೆಯಲಿದೆ. ಇವತ್ತು ರಾತ್ರಿ 7:30ಯಿಂದ ಮೌನಿ ಅಮಾವಾಸ್ಯೆ ಆರಂಭ ಆಗುತ್ತೆ. ಉದಯ ಕಾಲ ಅಂದ್ರೆ ನಾಳೆ ಸೂರ್ಯೋದಯದ ನಂತರ ಮೌನಿ ಅಮಾವಾಸ್ಯೆ ಇರುತ್ತೆ. ಆ ಪುಣ್ಯ ಸ್ನಾನಕ್ಕಾಗಿ ದೇಶದೆಲ್ಲೆಡೆಯಿಂದ ಭಕ್ತರು ಪ್ರಯಾಗ್ರಾಜ್ಗೆ ಆಗಮಿಸ್ತಾ ಇದ್ದಾರೆ. ನಾಳೆಯ ಸ್ನಾನಕ್ಕಾಗಿ ಭಕ್ತ ಸಾಗರವೇ ಹರಿದು ಬಂದಿದೆ. ಒಂದು ಕಡೆ ಮಹಾಕುಂಭ ಮೇಳದಲ್ಲಿ ಇಷ್ಟೊಂದು ಜನ ಆದ್ರೆ ಮತ್ತೊಂದು ಕಡೆ ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥ ಮಂದಿರದಲ್ಲೂ ಕೂಡ ಜನವೋ ಜನ, ಹಾಗೇನೆ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲೂ ಕೂಡ ಎತ್ತ ನೋಡಿದ್ರು ಭಕ್ತ ಸಾಗರ. ಮಹಾಕುಂಭ ಮೇಳಕ್ಕೆ ಬರುವವರು ಕಾಶಿಗೂ ಹೋಗ್ತಾ ಇದ್ದಾರೆ, ಮಹಾಕುಂಭ ಮೇಳಕ್ಕೆ ಬರುವವರು ಅಯೋಧ್ಯೆಗೂ ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಮೂರೂ ಸ್ಥಳಗಳಲ್ಲಿ ಸನಾತನಿ ಸಮುದ್ರವೇ ಹರಿದಿದೆ. ಇಡೀ ಜಗತ್ತು ನಿಬ್ಬೆರಗಾಗಿ ನೋಡ್ತಾ ಇರತಕ್ಕಂತಹ ದೃಶ್ಯಗಳು ಭಾರತದ ಹೃದಯ ಭಾಗದಲ್ಲಿ ನಡೀತಾ ಇದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳದ ವೈಭವೋಪೇತ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ತಕ್ಕಂಥದ್ದು ಪ್ರಯಾಗ್ರಾಜ್ನ ದೃಶ್ಯ. ಇದು ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ವಾರಣಾಸಿಯ ದೃಶ್ಯ. ವಾರಣಾಸಿಯಲ್ಲೂ ಕೂಡ ಅಷ್ಟೇ ಜನ ತುಂಬಿ ತುಳುಕ್ತಾ ಇದ್ದಾರೆ. ಪ್ರಯಾಗ್ರಾಜ್ಗೆ ಬಂದವರು ವಾರಣಾಸಿಗೂ ಬರ್ತಾ ಇದ್ದಾರೆ. ಹಾಗಾಗಿ ಅಲ್ಲೂ ಜನಸಾಗರವೇ ಹರಿದಿದೆ. ನೋಡಿ, ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಣ್ಣು ಹಾಯಿಸಿದಷ್ಟರವರೆಗೂ ಜನರೇ ಕಾಣ್ತಾ ಇದ್ದಾರೆ. ಇದು ವಾರಣಾಸಿಯ ದೃಶ್ಯ. ಕಾಶಿ ವಿಶ್ವನಾಥ ಮಂದಿರಕ್ಕೆ ಹೋಗೋದಕ್ಕೆ ದೊಡ್ಡ ಕ್ಯೂ ಇದೆ. ಮತ್ತೊಂದು ಕಡೆ ರಾಮನೂರು ಅಯೋಧ್ಯೆ, ಅಲ್ಲೂ ಕೂಡ ಕಣ್ಣು ಹಾಯಿಸಿದಷ್ಟುದ್ದಕ್ಕೂ ಕೂಡ ಜನಸಾಗರ. ರಾಮ ಮಂದಿರ ಜನರಿಂದ ತುಂಬಿ ತುಳುಕ್ತಾ ಇದೆ. ಸಹಸ್ರ ಸಂಖ್ಯೆಯಲ್ಲಿ ಅಯೋಧ್ಯೆಗೂ ಕೂಡ ಜನ ಆಗಮಿಸ್ತಾ ಇದ್ದಾರೆ. ಮೂರು ದೃಶ್ಯಗಳನ್ನ ನೋಡ್ತಾ ಇದ್ದೀರಿ, ಹೇಗೆ ಸನಾತನಿ ಸಮುದ್ರ ನೆರೆದಿದೆ ಅಂತ. ಪ್ರಯಾಗ್ರಾಜ್ನಲ್ಲಿ, ವಾರಣಾಸಿಯಲ್ಲಿ ಹಾಗೂ ರಾಮನೂರು ಅಯೋಧ್ಯೆಯಲ್ಲಿ ಜನ ತುಂಬಿ ತುಳುಕ್ತಾ ಇದ್ದಾರೆ. ಲಕ್ಷ ಸಂಖ್ಯೆಯಲ್ಲಿ ಸನಾತನಿಗಳು, ಸನಾತನ ಧರ್ಮದ ಪ್ರೇಮಿಗಳು ಬಂದು ನೆರೀತಾ ಇದ್ದಾರೆ ಮೌನಿ ಅಮಾವಾಸ್ಯೆಯ ಪುಣ್ಯ ಸಂದರ್ಭಕ್ಕಾಗಿ. ನೀವು ಪ್ರಯಾಗ್ರಾಜ್ನ ಜನಸಾಗರ ಯಾವ ರೀತಿನಲ್ಲಿದೆ, ಮೌನಿ ಅಮಾವಾಸ್ಯೆಗೋಸ್ಕರ ಯಾವ ರೀತಿನಲ್ಲಿ ಅಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ಪ್ರಯಾಗ್ರಾಜ್ನಿಂದ ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡಿ, ದೇವಭೂಮಿ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳಕ್ಕೆ ಆಗಮಿಸುತ್ತಿರುವಂತ ಯಾತ್ರಿಕರ ಸಂಖ್ಯೆ ದುಪ್ಪಟ್ಟಾಗ್ತಾ ಇದೆ. ಪ್ರತಿದಿನವೂ ಕೂಡ ಯಾತ್ರಿಕರ ಸಂಖ್ಯೆ ದ್ವಿಗುಣವಾಗುತ್ತಿದೆ. ನೋಡಿ, ನೀವು ಗಮನಿಸ್ತಾ ಇದ್ರಲ್ಲ, ಯಾತ್ರಿಕರು ಸಾಗರೋಪಾದಿಯಲ್ಲಿ ಸುನಾಮಿ ರೀತಿಯಲ್ಲಿ ಯಾತ್ರಿಕರು ಮಹಾ ಕುಂಭಮೇಳಕ್ಕೆ ಆಗಮಿಸ್ತಿರೋದನ್ನ ಗಮನಿಸ್ತಾ ಇದ್ದೀವಿ. ಇನ್ನೊಂದು ದಿನ ಕಳೆದರೆ ಮೌನಿ ಅಮಾವಾಸ್ಯೆ. ಮೌನಿ ಅಮಾವಾಸ್ಯೆಗೆ ಶಾಹಿ ಸ್ನಾನ, ಪವಿತ್ರವಾದಂತ ಸ್ನಾನ ಇದೆ. ಹಾಗಾಗಿ ಬರುವಂತ ಯಾತ್ರಿಕರ ಸಂಖ್ಯೆ ಪ್ರತಿ ದಿನವೂ ಕೂಡ ದುಪ್ಪಟ್ಟಾಗ್ತಾ ಇದೆ. ಅದನ್ನ ನಿಭಾಯಿಸೋದಕ್ಕೆ ಇಲ್ಲಿನ ಯೋಗಿ ಸರ್ಕಾರ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದೆ. ಅದರ ಹೊರತಾಗಿಯೂ ಕೂಡ ಜನರ ಹರಿವು ಹೆಂಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಯಾವ್ಯಾವ ಭಾಗದವರು ಇವರು, ಸನಾತನಿಗಳ ಸಮಾಗಮ ನೋಡಿ, ಕೋಟಿ ಸಂಖ್ಯೆಯಲ್ಲಿ. ನಿನ್ನೆ ಒಂದೇ ದಿನವೇ 2.5 ಕೋಟಿ ಜನ ಸ್ನಾನವನ್ನು ಮಾಡಿದ್ರು ಸಂಗಮದಲ್ಲಿ. ಇವತ್ತು ಬರುವಂತ ಯಾತ್ರಿಕರ ಸಂಖ್ಯೆ ನಿನ್ನೆಗಿಂತಲೂ ಕೂಡ ಅಧಿಕವಿದೆ. 29ನೇ ತಾರೀಕಿಗೆ ಮೌನಿ ಅಮಾವಾಸ್ಯೆ ಇದೆ. 29ನೇ ತಾರೀಕಿಗೆ ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಭೇದವಿಲ್ಲದೆ ಬರುವಂತ ಗಂಗಾಮಯ್ಯ ಸಾವಿರ ಅಲ್ಲ ಕೋಟಿ ಸಂಖ್ಯೆಯಲ್ಲಿ ಬರುವಂತ ಯಾತ್ರಿಕರು. ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಯೋಗಿ ಸರ್ಕಾರ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ. ಬ್ಯಾರಿಕೇಡ್ ಗಳನ್ನ ಹಾಕಿದ್ದಾರೆ, ವಾಹನಗಳನ್ನ ತಡಿತಾ ಇದ್ದಾರೆ. ಯಾವ ಪಾಸು, ಯಾವುದೇ ವೆಹಿಕಲ್ ಗಳಿಗೂ ಕೂಡ ಎಂಟ್ರಿ ಇಲ್ಲ. ಯಾತ್ರಿಕರನ್ನ ಹೊರತುಪಡಿಸಿ ಬೇರೆ ಏನೂ ಕೂಡ ಇಲ್ಲ ಇಲ್ಲಿ.
ಸುನಾಮಿಯ ರೀತಿಯಲ್ಲಿ ಕಂಡಲ್ಲೆಲ್ಲ ಜನರೇ ಕಾಣಿಸ್ತಾ ಇದ್ದಾರೆ. ಕರ್ನಾಟಕ ಸೇರಿದಂತೆ ದೇಶದ ಮೂಲೆ ಮೂಲೆಯಿಂದ ಬರುವಂತ ಹೌದೌದೌದೌದು ಬನ್ನಿ ಈ ಕಡೆ, ದೇಶದ ಮೂಲೆ ಮೂಲೆಯಿಂದ. ನಮಸ್ಕಾರ ಸರ್, ರಾಜಸ್ಥಾನ್ से हम। ಅಮ್ಮ ನಮಸ್ಕಾರ. ನಾವು ಬೆಂಗಳೂರು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ದಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ.